ಹಾಯ್ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರೂ ಹೇಗಿದ್ದೀರಾ? ಐ ಥಿಂಕ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಹಿಂಗಿದ್ದೀನಿ, ಸುಮಾರಾಗಿದ್ದೀನಿ. ಸೊ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ. ನಾನು ನಿಮ್ಮ ಪ್ರೀತಿಯ ಶ್ವೇತಾ ಹಕ್ಕ ಮೈಸೂರಿಂದ ಅಂತ ಹೇಳ್ತಾ ಇವತ್ತಿಂದ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸಂಜೆ ಈವ್ನಿಂಗ್ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬೆಳಗ್ಗೆಯಿಂದ ಇಂಟ್ರಡಕ್ಷನ್ ಕೊಟ್ಕೊಳ್ಳೋಕ್ಕೆ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಳ್ಳೋಕ್ಕೆ ಟೈಮೇ ಇರಲಿಲ್ಲ. ಸೊ ಬೆಳಗ್ಗೆಯಿಂದನೇ ವೀಡಿಯೋ ಸ್ಟಾರ್ಟ್ ಮಾಡಿದೆ. ಸೊ ವೀಡಿಯೋನೇ ಮಾಡೋಕ್ಕಾಗಿರಲಿಲ್ಲ. ಎಲ್ಲೋಗಿದೆ? ಎಷ್ಟೊತ್ತಿಂದ ಕರೀತಾ ಇದ್ದೆ ನೀನನ್ನು. ದೀಪಗಳು ಎತ್ಕೊಂಬ ಕೆಳಗಡೆ, ನಿಧಾನಕ್ಕೆ ಎತ್ಕೊಂಬ, ಮೆಟ್ಲ ಮೇಲೆ ಎಣ್ಣೆ ಎಲ್ಲ ಚೆಲ್ಬೇಡ. ಸೊ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಇದ್ದೀನಿ. ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನನ್ನ ವೀಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋ ನೋಡಿ, ಕೊನೆ ತನಕ ವೀಡಿಯೋ ನೋಡಿ. ಸ್ವಲ್ಪ ನನ್ನ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ವೀಡಿಯೋನ ಅಂತ ಹೇಳ್ತಾ ಸಿಂಪಲಾಗಿ ರೆಡಿಯಾಗಿದ್ದೀನಿ. ಒಂದು ಅನಾರ್ಕಲಿ ಗೌನ್ ಹಾಕೊಂಡಿದ್ದೀನಿ. ಸೊ ಹೇಗೆ ಕಾಣ್ತಾ ಇದ್ದೀನಿ ಕಮೆಂಟ್ ಮಾಡಿ. ಮರೂನ್ ಕಲರ್ ವಿತ್ ಕ್ರೀಮ್ ಪ್ಯಾಂಟ್ ವಿತ್ ಕ್ರೀಮ್ ವೆಲ್. ಎಲ್ಲೋಗ್ತಾ ಇದ್ದೀವಿ ಏನು ಆಯಿತಾ ಪ್ರತಿಯೊಂದು ಶೇರ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಬೆಳಗ್ಗೆಯಿಂದ ಏನೇನಾಯಿತು ಅಂತ ಸಣ್ಣ ಸಣ್ಣ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡ್ಕೊಂಡಿದ್ದೆ. ಆ್ಯಡ್ ಮಾಡ್ತೀನಿ ಬೆಳಗ್ಗೆಯಿಂದ. ಗುರುಮಲಪ್ಪ ಜೊತೆ ಮಾತಾಡಿ ತರಲೆ ಗುರುಮಲಪ್ಪ ಕೂಡ ಇದ್ದಾರೆ. ಗುರುಮಲಪ್ಪ ಇದ್ದರೆ ಮಾತು ಹರಟೆ ಸ್ವಲ್ಪ ಜೋರು, ನಿಮ್ಮೆಲ್ರಿಗೂ ಗೊತ್ತು. ಸೊ ಒಂದು ಸೆಕೆಂಡ್ ವೆಲ್ಕಮ್ ಬ್ಯಾಕ್. ಬೆಳಗ್ಗೆಯಿಂದ ಏನೇನಾಯಿತು ಆ್ಯಡ್ ಮಾಡ್ತೀನಿ. ನನ್ನ ಬೆಡ್ ಸ್ಪ್ರೆಡ್, ನನ್ನ ಡ್ರೆಸ್ ಎರಡು ಮ್ಯಾಚಿಂಗ್. ಸೊ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತಾ ಮೂವಿಗೆ ಹೋಗ್ತಾ ಇದ್ದೀನಿ. ಯಾವ ಮೂವಿ ಏನು ಪ್ರತಿಯೊಂದು ಶೇರ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಬೆಳಗ್ಗೆಯಿಂದ ಏನೇನಾಯಿತು ನೋಡ್ಕೊಂಬನ್ನಿ. ಸ್ಟೇಟ್ ಯೂನ್. ಓಕೆ ಫ್ರೆಂಡ್ಸ್, ಇದು ಮಾರ್ನಿಂಗ್ ನನ್ನ ರೊಟೀನ್ ಸ್ಟಾರ್ಟ್ ಆಗುತ್ತೆ 4 ಗಂಟೆ ಅರ್ಲಿ ಮಾರ್ನಿಂಗ್. ಸೊ ಎದ್ದು ಬಾಗಿಲು ತೊಳೆದು ಬಾಗಿಲಿಗೆ ರಂಗೋಲಿ ಎಲ್ಲ ಹಾಕಿ, ಸೊ ಪ್ರತಿದಿನ ಇದು ರೆಗ್ಯುಲರ್ ಆಗಿ ಮಾಡೋಂಥದ್ದು. ಸ್ವಲ್ಪ ನೈಟ್ದು ಪಾತ್ರೆ ಇದ್ದರೆ ತೊಳೆದು, ಸತೀಶ್ ಏನಾದರೂ ಬಟ್ಟೆ ಬಿಚ್ಚಾಕಿ ಚೇಂಜ್ ಮಾಡಿದರೆ, ನೈಟ್ ವೇರ್ ಏನಾದರೂ ಚೇಂಜ್ ಮಾಡಿದರೆ ಆ ಬಟ್ಟೆಗಳೆಲ್ಲ ಒಗೆದು, ಸೊ ರೆಗ್ಯುಲರಾಗಿ ನಾನು 1 ಅವರ್ ವಾಕ್ ಮಾಡ್ತೀನಿ. ಅದು ನಿಮ್ಮೆಲ್ರಿಗೂ ಗೊತ್ತು. ಸೊ 5 ಗಂಟೆಯಿಂದ ಐ ಥಿಂಕ್ 5 ಕಾಲಿಂದ 6 ಕಾಲು ತನಕ ವಾಕ್ ಹೋಗ್ತೀನಿ. ಪೋರ್ಟಿಕೋ ಎಲ್ಲ ಕ್ಲೀನ್ ಮಾಡಿ ಒರೆಸಿ ಗುಡಿಸಿ ಇವಾಗ ವಾಕ್ ಹೋಗ್ತಾ ಇರೋಂಥದ್ದು. ಸ್ವಲ್ಪ ಜನ ಕಮೆಂಟ್ ಮಾಡಿದ್ರಿ ನನಗೆ, ಒಂದು ಗೃಹಿಣಿಯಾಗಿ ಪ್ರತಿದಿನ ನನ್ನ ಜವಾಬ್ದಾರಿನ ನಾನು ಅಚ್ಚುಕಟ್ಟಾಗಿ ನಿರ್ವಹಿಸ್ತಾ ಇದ್ದೀನಿ, ಗಂಡನ್ನ ಕೆಲಸದಲ್ಲೂ ಕೂಡ ನಾನು ಭಾಗಿಯಾಗ್ತಾಯಿದ್ದೀನಿ ಅನ್ನೋದಕ್ಕೆ ಹೆಮ್ಮೆ ಇದೆ, ಪ್ರೌಡ್ ಇದೆ. ಏನಂತ ಕಮೆಂಟ್ ಮಾಡಿದ್ರಿ ಅಂದರೆ, ನಿಮ್ಮ ಮಕ್ಕಳು ಡೈಲಿ ವಾಕ್ ಬರ್ತಾರೆ ಅಂತ ಹೇಳ್ತೀರಾ, ಅವ್ರದ್ದು ರೊಟೀನ್ನ ಶೇರ್ ಮಾಡ್ಕೊಳ್ಳಿ ಅಂತ ನನಗೆ ಕಮೆಂಟಲ್ಲಿ ಕೇಳಿದರು. ಖಂಡಿತವಾಗ್ಲೂ ಶೇರ್ ಮಾಡ್ಕೋತೀನಿ. ವಾಕಿಂದ ಮನೆಗೆ ಬಂದು ಹಾಲು ಕಾಯಕ್ಕಿಟ್ಟು ಪಪಾಯ ತೊಗೊಂಬಂದಿದ್ದೆ. ಅದು ಸ್ವಲ್ಪ ಕಳ್ತೋದಂಗೆ ಆಗಿತ್ತು. ಸತೀಶ್ ಅದನ್ನ ಕಟ್ ಮಾಡ್ತಾ ಇದ್ದಾರೆ. ಹಿಂದಿನ ದಿನ ದೋಸೆ ಮಾಡೋಣ ಅಂತ ಬ್ಯಾಟರ್ ರೆಡಿ ಮಾಡಿಟ್ಟಿದ್ದೆ. ದೋಸೆ ಬ್ಯಾಟರ್ ಅಂತೂ ತುಂಬ ಚೆನ್ನಾಗಿ ಹುಳಿ ಬಂದಿತ್ತು. ಈ ನಡುವೆ ಸ್ವಲ್ಪ ಹುಳಿ ಬರೋದು ಕಮ್ಮಿ, ಯಾಕಂದರೆ ಚಳಿಕಾಲ ಅಂತಾರೆ. ಸೊ ಹಾಗಾಗಿ ಬಟ್ ತುಂಬ ಚೆನ್ನಾಗಿ ಹುಳಿ ಬಂದಿತ್ತು. ಸೊ ನಾನು ಬೇಬಿ ದೋಸೆ ಮಾಡಿ ಅದಕ್ಕೆ ಜೇನುತುಪ್ಪ ಥರ ಹಾಕಿ ರೋಲ್ ಮಾಡಿಕೊಡೋಣ, ಈ ಥರ ಮಾಡಿದ್ರೆ ಮಕ್ಕಳು ಡಬ್ಬಿ ಖಾಲಿಯಾಗುತ್ತೆ. ನಾನು ದೋಸೆಗೆ ಆಲೂಗಡ್ಡೆ ಪಲ್ಯ ಕಾಂಬಿನೇಷನ್ ಮಾಡಿದ್ದೆ, ಚಟ್ನಿ ಮಾಡಿದ್ದೆ. ಅದನ್ನೆಲ್ಲ ಏನು ಶೇರ್ ಮಾಡ್ತಾಯಿಲ್ಲ, ಯಾಕಂದರೆ ರೆಗ್ಯುಲರಾಗಿ ಎಲ್ಲರ ಮನೇಲೂ ಆಲೂ ಪಲ್ಯ ಚಟ್ನಿ ಮಾಡೋಕ್ಕೆ ಬಂದೇ ಬರುತ್ತೆ. ಸೊ ತಿಂಡಿ ಹಾಕ್ಕೊಟ್ಟಿದ್ದೆ, ತಿಂಡಿ ತಿಂತಾಯಿದ್ದಾರೆ. ಡಬ್ಬಿ ರೆಡಿ ಮಾಡ್ತಾಯಿದ್ದೆ. ಬೆಳಿಗ್ಗೆ ಟೈಮ್ ಅಂತೂ ಎಷ್ಟು ಕೆಲಸ ಇರುತ್ತೆ ಅಂದರೆ 8 ಕಾಲು ತನಕ ಕಾಲು ಕೈ ಚಕ್ರ ಥರ ಮೂವ್ ಮಾಡಬೇಕಾಗತ್ತೆ, ಅಷ್ಟು ಕೆಲಸ ಇರುತ್ತೆ. ದೋಸೆ ಅಂತೂ ತುಂಬ ಚೆನ್ನಾಗಿ ಸಾಫ್ಟಾಗಿ ಫ್ಲಫಿಯಾಗಿ ಬರ್ತಾಯಿತ್ತು. ಯಾವುದೇ ರೀತಿ ಸೋಡಾ ಹಾಕಿಲ್ಲ. ಸ್ವಲ್ಪ ಅವಲಕ್ಕಿ, ಸ್ವಲ್ಪ ಮೆಂತ್ಯ, ಅಕ್ಕಿ ಮತ್ತು ಉದ್ದಿನಬೇಳೆ ಇಷ್ಟು ನೆನೆಸ್ಕೊಂಡು ರುಬ್ಕೊಂಡ್ರೆ ದೋಸೆ ತುಂಬ ಚೆನ್ನಾಗಾಗುತ್ತೆ. ದೋಸೆ ಬ್ಯಾಟರ್ ಎಲ್ರಿಗೂ ಗೊತ್ತು, ಅದೇನು ಸ್ಪೆಷಲ್ ಆಗಂತೂ ಅಲ್ಲ. ಸತೀಶ ನನಗೆ ಪಪಾಯ ಕಟ್ ಮಾಡಿಕೊಡೋದ್ರಲ್ಲಿ ಹೆಲ್ಪ್ ಮಾಡಿದ್ರು. ಸೊ ಅವ್ರಿಗೂ ಒಂದು ಕಪ್ ಕಾಫಿ ಕೊಟ್ಟೆ, ಅವರು ಕಾಫಿ ಕುಡಿದು ವಾಕ್ ಹೋದರು. ಅಷ್ಟರಲ್ಲಿ ನಾನು ಡಬ್ಬಿ ಎಲ್ಲ ರೆಡಿ ಮಾಡಿ ಲಂಚ್ ಬ್ಯಾಗೆಲ್ಲ ಈಚೆ ಎತ್ತಿಟ್ಬಿಟ್ರೆ ಅರ್ಧ ಕೆಲಸ ಮುಗ್ದಂಗೆ ಆಗುತ್ತೆ. ಸೊ ರೆಗ್ಯುಲರಾಗಿ 4 ಗಂಟೆಗೆ ಎದ್ದೇಳ್ತೀನಿ. ವಾರ ಗೀರ ಇದ್ದಾಗ 3:30ಗೆ ಎದ್ದೇಳ್ತೀನಿ. ನಾನು ಎದ್ದು ಬಾಗಿಲು ಕಸ ಗುಡಿಸಿ ರಂಗೋಲೆ ಹಾಕಿ ಬಾಗಿಲು ತೊಳೆದು ಎಲ್ಲ ಮಾಡಿ ಬಂದು ಮಕ್ಕಳನ್ನ ಏಳ್ಸೋಂಥದ್ದು. ನಾನು ಹೇಳ್ಸಿದ ತಕ್ಷಣ ಎದ್ದೇಳ್ತಾರಾ, ನೀವು ಹೇಳ್ಸೋಕ್ಕೆ ಯಾವ ರೀತಿ ಎದ್ದೇಳಿಸ್ತೀರಾ ಅಂತೆಲ್ಲ ಕಮೆಂಟ್ ಮಾಡಿದ್ರಿ. ಆ ಥರ ಏನಿಲ್ಲ, ನಾನು ಹೇಳ್ಸಿದ ತಕ್ಷಣ ಎದ್ದೇಳ್ತಾರೆ. ಅವ್ರಿಗೆ 1 ಇಯರಿಂದ ನಾನು ಪ್ರಾಕ್ಟೀಸ್ ಮಾಡಿದ್ದೀನಿ. ನನ್ನ ಮಗನ್ನ ಯೋಗಾಗೆ ಹಾಕಿದ್ದೆ. ಸೊ ಇಲ್ಲಿ ನೋಡಿ ಕೂತ್ಕೊಂಡು ಬರ್ಕೋ ಅಂತ ಹೇಳಿದ್ರೆ ಕಣ್ಮುಚ್ಕೊಂಡು ನಾನು ಏನೋ ಯೋಚನೆ ಮಾಡ್ತಾಯಿದ್ದೀನಿ ಅಂತಾಳೆ. ಬಟ್ ತಲೆ ಸ್ನಾನ, ಬಿಸಿ ನೀರು ಸ್ನಾನ ಮಾಡಿಸಿದ್ರಿಂದ ಅವಳಿಗೆ ನಿದ್ರೆ ಬಂದಿದೆ. ಬಿಸಿ ದೋಸೆ ತಿಂದಳು, 7 ಗಂಟೆಗೆ ತಿಂದ್ಬಿಟ್ಲು.
ಹಾಗಾಗಿ ಅವಳಿಗೆ ತುಗುಡಿಕೆ ಬಂದಿದೆ. ಇದು ನನ್ನ ಮಗ ಮಾಡಿರೋ ವಿಡಿಯೋ. ನನಗೆ ನಿಜಕ್ಕೂ ನಗು ಬಂದ್ಬಿಡ್ತು. ನಾನು ಮಲ್ಗೆ ಇಲ್ಲ ಅಂತ ಡೌ ಹೊಡಿತಾ ಇದ್ಲು. ಅದಕ್ಕೆ ನೋಡು ಮಮ್ಮಿ ನೋಡು ಯಾವ ರೀತಿ ಸುಳ್ಳು ಹೇಳ್ತಾ ಇದ್ದಾಳೆ ಅಂತ ರೇಗಿಸ್ತಾ ಇದ್ದ. ಅವಳ್ದು ಆಲ್ರೆಡಿ ತಿಂಡಿ ಆಗಿತ್ತು, ಅವಳಿಗೆ ಜೊಟ್ಟು ಕಟ್ಟಬೇಕಾಗಿತ್ತು. ನನ್ನ ಮಗ ಇವಾಗ ತಿಂಡಿ ತಿಂತಾ ಇದ್ದಾನೆ. 7:30 ಅಷ್ಟರಲ್ಲಿ ನಮ್ಮ ಮನೇಲಿ ಬ್ರೇಕ್ಫಾಸ್ಟ್ ರೆಡಿ ಇರುತ್ತೆ. ಯಾಕಂದರೆ 8 ಗಂಟೆಗೆಲ್ಲ ವ್ಯಾನ್ ಬಂದುಬಿಡುತ್ತೆ. ಹರಿಬರೀಲಿ ತಟ್ಟೆಗೆ ಹಾಕ್ಕೊಟ್ರೆ ಅವ್ರು ಸರಿಗೆ ತಿನ್ನಲ್ಲ. ಸೊ ಲಂಚ್ ಬ್ಯಾಗ್ ಕೂಡ ರೆಡಿ ಆಯಿತು. ತಿನ್ನಲಿಕ್ಕೆ ಪಪ್ಪಾಯ ಕೂಡ ಕೊಟ್ಟೆ, ಡಬ್ಬಿಗೂ ಕೂಡ ಪಪ್ಪಾಯ ಕಟ್ಟಿದ್ದೆ. ಒಂದು ಟೆನ್ಷನ್ ಅಂದರೆ ಬೆಳಗ್ಗೆ ಏನಪ್ಪ ಬ್ರೇಕ್ಫಾಸ್ಟ್, ಮಧ್ಯಾಹ್ನ ಏನಪ್ಪ ಸಾಂಬಾರು, ನಮ್ಮಂಥ ಟಿಪಿಕಲ್ ಹೌಸ್ ವೈಫ್ಗಳಿಗೆ. ಇನ್ನು ಕೆಲಸಕ್ಕೆ ಹೋಗೋರು, ಹೊರಗಡೆ ಮಾಡೋರು, ಮನೇಲೂ ಮಾಡಿ ಹೊರಗಡೆನೂ ಮಾಡೋರಿಗೆ ನನ್ನ ಕಡೆಯಿಂದ ಒಂದು ಬಿಗ್ ಸಲ್ಯೂಟ್ ಆ್ಯಸ್ ಇಟ್ ಈಸ್ ಇದ್ದೇ ಇರುತ್ತೆ. ಎಷ್ಟು ಕೆಲಸ ಇರುತ್ತೆ ಮನೇಲಿ ಏನು ಎತ್ತ ಪ್ರತಿಯೊಂದು ನನಗೆ ಗೊತ್ತು. ಅದ್ರ ಜೊತೆ ಇವರಿಬ್ಬರು ಅವತಾರಗಳು ನೋಡಿ ವ್ಯಾನ್ ಬರುತ್ತೆ ಅಂತ ಕೆಳಗಡೆ ಹೋದರು. ಕೆಳಗಡೆ ಹೋಗಿದ ತಕ್ಷಣ ಇವ್ರದ್ದು ಫೈಟಿಂಗ್ಸ್, ಆರ್ಗ್ಯುಮೆಂಟ್ಸ್ ಸ್ಟಾರ್ಟ್ ಆಗುತ್ತೆ. ಕೈಗೆ ಕೈ ಮಿಲಾಯಿಸ್ಕೊಂಡು ಯಾರು ವಿನ್ ಆಗ್ತಾರೆ, ಯಾರು ಗೆಲ್ತೀವಿ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದಾರೆ. ಹಾಗೆ ಕಚ್ಚಾಡ್ಕೋತಾರೆ, ಹಾಗೆ ಕಿರ್ಚಾಡ್ತಾರೆ. ಸ್ವಲ್ಪ ಜನ, ಸ್ವಲ್ಪ ಅಲ್ಲ ಯಾರೋ ಒಬ್ಬರು ನಾನು ಪ್ರತಿ ಸಲ ಅದೇ ಹೇಳ್ತೀನಿ, ಮಕ್ಕಳಂದಮೇಲೆ ಕಚ್ಚಾಟನೂ ಇರಬೇಕು, ಕಿತ್ತಾಟನೂ ಇರಬೇಕು, ಆರ್ಗ್ಯುಮೆಂಟ್ಸು ಇರಬೇಕು, ಫೈಟಿಂಗ್ಸು ಇರಬೇಕು, ನಗುನೂ ಇರಬೇಕು, ಕೀಟ್ಲೇನೂ ಇರಬೇಕು, ತಮಾಷೆನೂ ಇರಬೇಕು, ಪ್ರತಿಯೊಂದು ಇರಬೇಕು. ಅದಕ್ಕೆ ಮಕ್ಕಳು ಅಂತ ಕರೀತಾರೆ. ಇರೋ ತನಕ ತಲೆ ಚಿಟ್ಟು ಹಿಡ್ದೋಗುತ್ತೆ. ಅವರು ಹೋದ್ಮೇಲೆ ಮನೆ ಖಾಲಿ ಖಾಲಿ ಬಿಕ್ಕೋ ಬಿಕ್ಕೋ ಅಂತ ಫೀಲ್ ಆಗುತ್ತೆ ಒಬ್ಳಿಗೇನೆ. ನನಗೆ ಅಂತಲ್ಲ, ಎಲ್ಲ ತಾಯಿಯಂದ್ರಿಗೂ ಇದು ಫೀಲ್ ಆಗೇ ಆಗುತ್ತೆ. ದಯವಿಟ್ಟು ನೆಗೆಟಿವ್ ಆಗಿ ನಾನ್ಸೆನ್ಸ್ ಆಗಿ ಎಲ್ಲದರಲ್ಲೂ ತಪ್ಪು ಹುಡ್ಕೋ ಬದಲು ಅದರಲ್ಲಿರೋ ಪಾಸಿಟಿವ್ ತನನ, ಅದರಲ್ಲಿರೋ ಒಂದು ಒಳ್ಳೆತನನ ಟ್ರೈ ಮಾಡಿ. ನೀವು ಹೇಳೋದು ತಪ್ಪು ಅಂತ ನಾನು ಎಲ್ಲೂ ಹೇಳಲ್ಲ, ಬಟ್ ಕನ್ವೆ ಮಾಡೋ ರೀತಿ ನೀತಿ ಇರುತ್ತೆ ಅಲ್ವಾ, ಹೇಳೋಕ್ಕೆ ನಾನಾ ರೀತಿ ಇರುತ್ತೆ. ಎಷ್ಟು ಮೀಟ್ರು? ಯಾರಿಗೆ? ಕಿಲೋಮೀಟ್ರ್ ಗಟ್ಲೆನಾ? ಅದೇ ಎಷ್ಟು ಮೀಟ್ರು ಅಂತ ಹೇಳಿದ್ರೆ ಸೊ ನನಗೆ ಹಂಗಂತ ಅನಿಸುತ್ತೆ. ಸೊ ಹಾಗಾಗಿ ಇಬ್ಬರದು ಇದ್ದಿದ್ದೆ ವ್ಯಾನ್ ಬರೋ ತನಕ ಈ ಥರ ಚೇಷ್ಟೆಗಳು ಮಾಡ್ತಾನೆ ಇರ್ತಾರೆ. ಅವ್ರು ಯಾಕೋ ಗೊತ್ತಿಲ್ಲ ಇವತ್ತು ಒಂದು 5-10 ನಿಮಿಷ ಲೇಟ್ ಆಯಿತು. ಆಮೇಲೆ ಸ್ವಲ್ಪ ಜನ ಕಮೆಂಟ್ ಮಾಡಿದ್ರಿ, ನಿಮ್ಮದು ರೊಟೀನ್ ಹೇಳಿ, ನಿಮ್ಮ ಮಕ್ಕಳು ರೊಟೀನ್ ಅಂತ ಅಂದ್ಬಿಟ್ಟು. ಸ್ಪೆಷಲ್ಲಾಗಿ ರೊಟೀನ್ ಅಂತ ಏನಿಲ್ಲ, ಬೆಳಿಗ್ಗೆ ಬೇಗ ಎಬ್ಬರಿಸ್ತೀನಿ, ಅರ್ಲಿ ಗೆಟ್ ಟು ಬೆಡ್, ಅರ್ಲಿ ಗೋ ಟು ಬೆಡ್ ಅಂತ. ರಾತ್ರಿ ಟೈಮು ಅಷ್ಟೇ 7:30, 8ಗೆ ಅವ್ರದ್ದೆಲ್ಲ ಓದು ಬರೆದು ಎಲ್ಲ ಆಗುತ್ತೆ. ಬಿಸಿ ಬಿಸಿ ಅಡುಗೆ, ಚಪಾತಿ, ರೊಟ್ಟಿ ಏನು ಮಾಡ್ತೀನೋ ಅದನ್ನು ಕೊಟ್ಟು ಊಟ ತಿನ್ನಿಸಿ ಬೇಗ ಮಲಗಿಸ್ತೀನಿ, ಬೇಗ ಎಬ್ಬರಿಸ್ತೀನಿ, ಬೇಗ ಮಲಗಿಸ್ತೀನಿ. ಅವರು ನನ್ನ ಜೊತೆ 1 ಅವರ್ ವಾಕ್ ಮಾಡ್ತಾರೆ. ನನ್ನ ಮಗ ವಾಕ್ ಮುಗಿಸ್ಕೊಂಡು ಟ್ಯೂಷನ್ಗೆ ಹೋಗ್ತಾನೆ, ಟ್ಯೂಷನಿಂದ ಬಂದು ತಿಂಡಿ ತಿಂದು ರೆಡಿಯಾಗಿ ಸ್ಕೂಲ್ಗೆ ಹೋಗ್ತಾನೆ. ಇದು ಅವರ ರೊಟೀನ್ ಆಗಿರುತ್ತೆ. ಸೊ ಹೀಗೆ ಆಡ್ತಾಯಿದ್ರು. ಅಷ್ಟರಲ್ಲಿ ವ್ಯಾನ್ ಕೂಡ ಬಂತು. ಸೊ ವ್ಯಾನಲ್ಲಿ ಅವರು ಕೂಡ ಹೊರಟರು. ನಾನು ಅವ್ರಿಗೆಲ್ಲ ಬಾಯ್ ಮಾಡಿ ಇನ್ನೇನು ಒಳಗಡೆ ಬರಬೇಕು ಅನ್ನೋ ಅಷ್ಟರಲ್ಲಿ ನಮ್ಮ ಚೋಡಿ ಗುರುಮಲ್ಲಪ್ಪ, ನಮ್ಮ ಅಪ್ಪಾಜಿ ಕೂಡ ಬಂದರು ನನ್ನ ತಲೆ ತಿನ್ನಲಿಕ್ಕೆ. ಎಲ್ಲ ಚಪ್ಪಲಿ ತೀರಿಸ್ಬಿಟ್ಟು ಬಂದ್ಬಿಟ್ಟು ಈಗ ಹೊಸ ಚಪ್ಪಲಿ ತಗೊಂಡು ಚೀಲಕ್ಕೆ ಹಾಕ್ತಾ ಇದ್ದೀರಾ? ಹಾಕ್ಬಿಟ್ಟು ಎಲ್ಲಿ ಇಡ್ತೀರಿ ರೀ? ನೀವು ಮರ್ತ್ಕೊಂಡು ಬಂದಿರೋದು ಬಿಟ್ಟು ನೋಡಿ. ಇಂಥವ್ರು ಇರ್ತಾರ ಜಗತ್ತಲ್ಲಿ, ಅದಕ್ಕೆ ಅನ್ನೋದು ಹುಚ್ಚ ಗುರುಮಲ್ಲಪ್ಪ ಅಂತ. ಚಪ್ಪಲಿ ತಗ ಚೀಲಕ್ಕ ಗಾಡಿಗೆ ಹಾಕಿದಿರಲ್ರಿ, ಅಯ್ಯೋ ಕರ್ಮ. ಬನ್ನಿ ಆಯ್ತು, ಚಪ್ಪಲಿ ತೆಗ್ದು ಗಾಡಿಗೆ ಏನ್ ತಂದಿದ್ದೀರಾ? ಪಪ್ಪಾಯ ತಿನ್ಸಿ ತಿನ್ಸಿ ಪಪ್ಪಾಯ ಗಾಳಿ ಬಿಡಿಸ್ಬಿಡಿ. ನಡೆಸೋ ಪ್ರಶ್ನೆ ಅಲ್ಲ ಅಪ್ಪಾಜಿ, ನೀವು ಮಾಡೋದು ಒಂದೊಂದ್ಸಲಿ ನನಗೆ ಹೆಂಗ ಅನ್ಸುತ್ತೆ ಅಂದ್ರೆ ಅಯ್ಯೋ ಚಪ್ಪಲಿ ಯೋಚನೆ ಮಾಡ್ರಿ. ಇನ್ನೇನು ಮಾಡೋ ಗುರುಮಲ್ಲಪ್ಪ, ಏನಿಲ್ಲ ಕಣ, ಒಂದು ಐಡಿಯಾ ಕೊಡ್ತೀನಿ, ಕೊಡಪ್ಪ ಅಂತ. ಇದೇ ಚಪ್ಪಲಿ ಹಾಕೊಂಡೆ ಹೋಗ್ಬಾರ್ದು. ಹೌದಾ? ಅದು ಒಂಥರ ಸರಿ. ಅದು ಸರಿ ಕಣ್ರಿ, ಉಪ್ಸಾರು ಮಾಡ್ತಾ ನಿಂತಿದ್ದೀನಿ ನಾನು. ಹೇಳ್ಬಿಡ್ತಾನೆ ಹೋಗ್ಬೇಕು. 3 ಸಲ ಫೋನ್ ಸಾಯೋದು ಹೇಳ್ಬಿಟ್ಟು ಸಾಯ್ತಾನೆ. ಅವತ್ತಿಗೆ ನಿಮ್ಗೆ ಹೇಳ್ಬಿಟ್ಟು ಹೋಗೋದು ನಾನು. ಅಲ್ಲಿ ಗಂಟ ಬಂದ ಹೋದ ಇಲ್ಲಿದೆ ನೋಡಿ, ಹಂಗೆ ಗೊತ್ತಿಲ್ಲ ಆ ಥರ.
ಆ ಥರ ನೋಡೋಣ. ತಿಂಡಿ ತಿಂದ್ರಾ? ನೀರು ಕೂಡ ಕೇಳ್ಬಿಟ್ರು ರೆಕಾರ್ಡ್ ತಗೊಂಡು ಅದಕ್ಕೆ ಮಡಗಿರೋದು ಅದನ್ನ. ಇದಕ್ಕೆ ಏನು ಹೇಳ್ತೀರಿ? ಯದುವೀರ್ ಹತ್ರ ಮತ್ತೆ ದೇಶದ ಪ್ರಧಾನಿ ಹತ್ರ ಕೇಳ್ಬೋದು ಮೇಡಮ್ ಅಂದ್ರೆ. ಅದೇನು ಯದುವೀರ್ ಒಬ್ಬರಲ್ಲಿ ಯದುವೀರ್ ಬರೀ MP. ಈಗ ನೀವು ಯದುವೀರ್ ಹತ್ರ ಮಾತಾಡ್ತೀರಾ, ನನಗೆ ಅದು ಮಾತಾಡಿದ್ದು ವಿಡಿಯೋ ಮಾಡಿಸ್ಬಿಟ್ಟು ಯಾರ ಕೈಲಾದರೂ ನನಗೆ ಕಳಿಸಿ, ನಾನು ನನ್ನ ಯೂಟ್ಯೂಬ್ಗೆ ಹಾಕ್ತೀನಿ. ನಮ್ಮ ಅಪ್ಪಾಜಿ ನೋಡಿ ಎಷ್ಟು ನ್ಯಾಯ ನಿಷ್ಠೆಯಿಂದ ಯದುವೀರ್ ಹತ್ರ ಹೋಗಿ ನ್ಯಾಯವಾಗಿ ಮಾತಾಡ್ತಾ ಇದ್ದಾರೆ. ನೀವು ಮೈಸೂರು ರಾಜರ ಮಗ ಇರ್ಬೋದು, ಈಗ ನೀವು ಒಬ್ರು MP ಆಗಿರ್ಬೋದು, ನನಗೊಂದು ಕಣ್ಣನ್ನು ಆಪ್ರೇಷನ್ ಮಾಡಿಸಿ ಸಹಾಯ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಅವ್ರು ಏನಂತ ಉತ್ತರ ಕೊಡ್ತಾರೆ ಜನಸಾಮಾನ್ಯರಿಗೆ ಎಲ್ಪ್ ಮಾಡ್ತಾರ ಏನು ಎತ್ತ ಗೊತ್ತಾಯ್ತದೆ ಎಲ್ಲ ನೋಡ್ಲಿ. ಮಾಡ್ಬಿಟ್ಟು ವಿಡಿಯೋ ಕಳಿಸಿ ನಂಗೆ. ಯಾವಾಗ ಮೀಟ್ ಆಯ್ತೀರಿ? ಆಫೀಸ್ ಓಪನ್ ಮಾಡಿದ್ರೆ ನಾವು ಅಲ್ಲಿ ಫೋಟೋ ಇಲ್ಲ ನನ್ನ ಕೈಲಿ. ಗೊತ್ತು ಕಣ್ರಿ, ನನಗ್ ಗೊತ್ತು, ಎಲ್ರಿಗೂ ಗೊತ್ತಾಗ್ಬೇಕಲ್ಲ ಅಪ್ಪಾಜಿ. ಎಲ್ಲ ಓದಿ ಕೊನಸಲು ಓದಿ ನಾನು ಒಂದು ಅಲ್ಲೇ ಓನಾಡತಕ್ಕ ಅವ್ರ ಕತ್ತಿ ಹಾಕಿ ಪಕ್ಕ ಸೈಡ್ ಫೋಟೋ ತೆಗಿಸಿ ನೋಡಿದ್ರೆ ಇಲ್ಲಿ ವಿಡಿಯೋ ನನಗ್ ಗೊತ್ತು, ನಾನ್ ನೋಡಿದೀನಿ. ಯೂಟ್ಯೂಬ್ ಕಳಿಸಿ ನಾನ್ ನೋಡ್ತೀನಿ, ನೀನ್ ಎಲ್ರು ನೋಡ್ಲಿ ಅಂತ. ನೋಡ್ಲಿ ಮಾಡೋಣ. ನಾ ಹೇಳ್ತಾ ಇರೋದು ಅರ್ಥ ಆಯ್ತಾಯ್ತಾ? ಎಲ್ಲ ನಿಮ್ಮ ಅಭಿಮಾನಿಗಳವ್ರೆ. ಅಕ್ಕ ಅಪ್ಪಾಜಿಯಲ್ಲಿ ಗುರುಮಲಪ್ಪ ಅವರಲ್ಲಿ ಅಂತ ಕೇಳ್ತಾರೆ. ಹಾಸನದಲ್ಲಿ ಇರ್ಲಿ, ಸಿಗಂದೂರು ಚೌಡೇಶ್ವರಿಲಿ, ಕೊಲ್ಲೂರು ಮುಕಾಂಬೇಕಲ್ಲಿ, ಅಲ್ಲಿ ಲಾಂಚ್ ಒಳಗೆ ಎಷ್ಟು ಜನ ಹುಡುಕ ಬಂದು ಮಾತಾಡ್ಸಿದ್ರು ಅಲ್ವಾ? ಅದಕ್ಕೆ ಹೇಳ್ತಾ ಇರೋದು. ನಿಜವಾಗ್ಲೂ ತಿಂಡಿ ಬೇಡ ಮೇಡಮ್ ಅಂತಂದರು. ಬಿಸಿ ಬಿಸಿ ಕಾಫಿ ಮಾಡಿ ಕೊಡಿ ಅಂತಂದರು. ಬಿಸಿ ಬಿಸಿ ಕಾಫಿ ಮಾಡಿ ಕೊಟ್ಟೆ. ಸತೀಶ್ ಸ್ನಾನಕ್ಕೆ ಹೋಗಿದ್ರು, ಅವ್ರಿಗೂ ಕೂಡ ಬಂದಮೇಲೆ 1 ಕಪ್ ಹಾಲು ಮಾಡಿಕೊಟ್ಟೆ, ತಿಂಡಿ ಕೂಡ ಹಾಕಿಕೊಟ್ಟೆ. ಅವರು ಕೂಡ ತಿಂಡಿ ತಿಂತಾ ಇದ್ದಾರೆ. ನಾನು ಕೂಡ ಇವ್ರ ಜೊತೆ ಮಾತಾಡಿಕೊಂಡು ಮತ್ತೆ 1 ಕಪ್ ಕಾಫಿ ಕುಡಿದೆ. ಇವ್ರು ಇದ್ದಿದ್ದ ಕಡೆ ಮಾತು, ಹರಟೆ, ನಗು ಕಾಮನ್ ಆಗಿದ್ದೇ ಇರುತ್ತೆ. ಸುಮ್ಮನೆ ವಟ್ ಅಂತ ಮಾತಾಡ್ತಿರ್ತಾರೆ. ಮೇಡಮ್ ಅವರೇ ನೀವು ಮೇಕ್ ತಕೋದ್ರಿ ಹೆಲ್ಮೆಟ್ ಅಂದ್ರಿ ನಾನು ಮೇಲಿಟ್ಟಿರ್ತೀನಿ ಕೊಡಿ ಅಂತ. ನಾನು ಮೇಲ್ ತರಲಿಲ್ಲ. ನೀವು ಅಲ್ಲೇ ಇಟ್ರಿ, ಕೆಳಗಡೆ ತೊಗೊಂಡೋಗಿ ಇಟ್ರಿ, ಫ್ರಿಜ್ ಮೇಲೆ ಇಟ್ರಿ. ನನ್ನ ಕೈ ಕೊಟ್ಟಿದ್ರೆ ನಾನು ಅಂದೇ ತಾನೇ ಮೇಲೆ ಇಡ್ತೀನಿ ಕೊಡ್ರಿ ಅಂತ. ಆಮೇಲೆ ನೀವು ಹೆಂಗೆ ಅಂದ್ಬಿಟ್ರಿ ಮೇಡಮ್ ಅವರೇ ನೀವು ಮೇಲೆ ತೊಗೊಂಡೋದ್ರಿ ನೀವು ಅಂತ. ಕ್ಯಾಮ್ರಾ ಇಲ್ವೇನ್ರಿ ನಮ್ಮ ಮನೇಲಿ? ನೀವು ಬರಲಿಲ್ಲ, ಈಗ ಬಂದಿದ್ದೀರಿ ನೋಡಿ. ಇಲ್ಲಿ ನಾ ತಂದ್ರು ಒಳಗೆ ತಂದ್ರು, ಅಲ್ಲಿ ಒಳಗಡೆ ಕ್ಯಾಮ್ರಾ ಅಲ್ಲಿ ನೋಡ್ರಿ, ಅಲ್ಲಿ ನೋಡ್ರಿ ಕ್ಯಾಮ್ರಾ ಮ್ಯಾಕ್ ಅಂದ್ಕೊಳ್ರಿ, ಅಲ್ಲಿ ಕಂಡ್ಬಿಡ್ರಿ ಮ್ಯಾಕೆ. ನನ್ನ ಮಗನ ಫೋಟೋದ ಹತ್ರ ಕಾಣಿಸ್ತಾ ಇಲ್ವೇನ್ರಿ ಅಪ್ಪಾಜಿ? ಅಲ್ಲಿ ತೋರಿಸ್ತೀನಿ, ಅಲ್ಲಿ ನೋಡಿ ಫಸ್ಟು ಮನೆ ಕ್ಯಾಮ್ರಾನ. ಅಂದ್ಬಿಟ್ಟಾನೆ ಹೇಳಲ್ಲ ಅಂದ್ಮೇಲೆ ಎಲ್ಲೈತಿದ್ದೀರಿ ಹೇಳಿ ಅಪ್ಪಾಜಿ, ಅಲ್ಲಿ ಎಲ್ಲೈತಾ ಇದ್ದೀರಾ? ಸುಳ್ಳು 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 ಸುಳ್ಳು. ಯಾರು ಫೋನ್ ಮಾಡಿದ್ರಿ? ಏನಂತ? ಏನಂದ್ರಿ? ಕೆಲಸ ಎಲ್ಲ ಕೆಲಸ ಮನೆ ಮಾಡ್ತೀನಿ, ಕೆಲಸ ಬನ್ನಿ ಕಟ್ ಮಾಡ್ತೀನಿ ಅಂತಂದ. ಅದೇ ಕೆಲಸ ಎಲ್ಲ ಅಂತ ಹೇಳ್ಬಿಟ್ಟ ನೀನು ಅಂತಂದು. ನಮ್ಗೆ ಕೊಟ್ರು ಬಿಡಿ ಹಂಗೆ ಎಲ್ಲ ಬಿಟ್ಬಿಡು ಕೆಲಸ ಅದಕ್ಕೆ ಕರ್ಜ ಬಂದೋರಪ್ಪನ ಬರೀ ಕೆಲಸ ಇಲ್ಲಿ ಬಿಟ್ಬಿಟ್ಟು ಅಲ್ಲಿ ಬರೋಕ್ಕಾಗಲ್ಲ ಬಿಡಪ್ಪ. ನಾವು ಎಷ್ಟೇ ವರ್ಷ ಮೋಸ ಹೊಂದ್ಕೊಬಿಟ್ಟಿವಿ. ಇಲ್ಲ ಗಾಂಧಿ, ಅವ್ರಿಗೆಲ್ಲೋ ಡಾಕ್ಟ್ರ್ ಹೇಳೋರೆ 5 ನಿಮಿಷಕ್ಕೆ ನೀ ಏನಾದ್ರು ತಿಂತಾ ಇರಪ್ಪ ರೀ. ಗುರುಮಲಪ್ಪ ಕೇಳಿಸ್ಕೊಳ್ಳಿ ಫಸ್ಟು. 3 ಕಿತ್ಲೆ ಹಣ್ಣನ್ನ ಒಬ್ರೇ ಕುತ್ಕೊಂಡು ತಿನ್ಬಿಡ್ತಾರೆ. ತಿಂತೀಯ 1 ಪೀಸ್ ಬೇಕಾ ಅಂತ ಕೇಳಲ್ಲ. 1 ಉಂಡೆ ಪಪ್ಪಾಯ ಒಂದೇ ಸಲ ತಿಂತಾರೆ. ಎಲ್ಲ ತಿನ್ಲಿ ಚೆನ್ನಾಗಿರ್ಲಿ, ಬೇಕಾ ತಿಂತೀಯಾ ಪಪ್ಪಾಯ ಅಂತ ಕೇಳಲ್ಲ. ಜಾಸ್ತಿ ಹೊಟ್ಟೆ ತುಂಬಿ ಹೊಟ್ಟೆ ಬಿರಿಯ ಲೋಡ್ ಆದ್ಮೇಲೆ ಅಲ್ಲ ಹಂಗನ್ನಲ್ಲ, ಬೇಕಾ ತಿಂತೀಯಾ. ಏನದು ಎಲ್ಲಿತ್ತು? ಅಲ್ಲೇ ಮಾಡೋರು ಅಂತ ಬಂದು ನೋಡ್ಬೇಕು ನಾನು. ಹೌದಾ? ತರಕಾರಿ ಹೆಚ್ಚ ತಲೆ ಕೆಡ್ಸ್ಕೊಳಲ್ಲ, ಯಾರದ್ ನೋಡ್ತಿರ್ತಾರೆ ಅಷ್ಟೇ. ಇಲ್ಲಿ ಎಸ್ಕೇಪು 6 ಗಂಟೆ ಆದ್ಮೇಲೆ ಕಣ್ ಕಾಣಲ್ಲ. ಹೊಟ್ಟೋಯ್ತಾರಾ?
ನಮ್ಮ ಗೋಡನಲ್ಲಿ ಕೂಡ ಕೆಲಸ ಇತ್ತು. ಸೊ ಅಲ್ಲೂ ಕೂಡ ಆಲೂ ಬೋಂಡ ಏನೇನೋ ಮಾಡ್ತಾಯಿದ್ರು. ನಾನು ಕೂಡ ಮಾತಾಡಲಿಕ್ಕೆ ಅಂತ ಹೋದೆ. ಅಷ್ಟರಲ್ಲಿ ಗುರುಮಲ್ಲಪ್ಪ ಸತೀಶ್ ಇಬ್ಬರೂ ಜೈಪುರಲ್ಲಿ ಏನೋ ಕೆಲಸ ಇದೆ ಅಂತ ಹೇಳಿ ಜೈಪುರ್ಗೆ ಹೋಗಬೇಕು ಅಂತ ಸ್ಕೆಚ್ ಹಾಕೋತಾಯಿದ್ರು. ನಾನು ಕೇಳ್ತಾ ಇದ್ದೆ, ಎಲ್ಲೋಗ್ತೀರಾ, ನಾನು ಬರ್ತೀನಿ ಅಂತ. ಇಲ್ಲ ಮೇಡಮ್ ಅವರೇ, ಬಂದ್ಬಿಡ್ತೀವಿ, ಅರ್ಧ ಗಂಟೆ ಹೋಗಿ ಬಂದ್ಬಿಡ್ತೀವಿ ಅಂತ ಊಟ ಎಲ್ಲ ಕಳಿಸ್ಬಿಟ್ಟು ಹೋದರು. ನಾನು ಕೂಡ ಮನೆಗೆ ಬಂದು ಉಪ್ಸಾಂಬಾರು ಮಾಡೋಣ ಅಂತ ಅಳಸಂದೆ ಕಾಳು, ಹೆಸರು ಕಾಳು ಎಲ್ಲನೂ ನೆನೆ ಹಾಕಿದ್ದೆ. ಸೊ ಅದನ್ನೆಲ್ಲ ಕುಕ್ಕರಲ್ಲಿ 2 ವಿಷಲ್ ಕೂಗಿಸ್ಕೊಂಡೆ. ಡೈಲಿ ಖಾರ ಸಾಂಬಾರು ತಿಂದು ಬೋರಾಗಿತ್ತು. ಇವತ್ತು ಮಧ್ಯಾಹ್ನ ಉಪ್ಸಾರು ಮಾಡಬೇಕು ಅನ್ನಿಸ್ತು. ಸೊ ಹಾಗಾಗಿ ಉಪ್ಸಾರು ಮಾಡಲಿಕ್ಕೆ ಖಾರ ಕೂಡ ಉಪ್ಸಾರು ನಾರ್ಮಲಾಗಿ ಎಲ್ಲರೂ ಮಾಡ್ತೀವಿ. ಹಿಂದಿನ ವ್ಲಾಗಲ್ಲಿ ನಾನು ಉಪ್ಸಾರು ಖಾರ ರೆಸಿಪಿ ತೋರಿಸಿದ್ದೆ. ಸೊ ಖಾರ ತುಂಬ ಚೆನ್ನಾಗಿತ್ತು. ಈಗ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಉಪ್ಸಾರು ಮಾಡೋಣ ಅಂತ ಕಾಳೆಲ್ಲ ಬೇಯಿಸಿ ಸುರ್ಕೊಂಡಿದ್ದೀನಿ. ಎಲ್ಲ ಥರ ಕಾಳು ಹಾಕಿದ್ದೀನಿ. ಈರುಳ್ಳಿ, ಬೆಳ್ಳುಳ್ಳಿ ಏನೇನು ಬೇಕೋ ಎಲ್ಲ ಜಜ್ಜಿಟ್ಕೊಂಡೆ. ಚೂರು ತುಪ್ಪ, ಕರಿಬೇವು, ಸಾಸಿವೆ, ಜಜ್ಜಿಟ್ಕೊಂಡಿರೋ ಅಂಥ ಒಂದು ಬೆಳ್ಳುಳ್ಳಿ, ಒಂದು ಒಣಮೆಣ್ಸಿನ್ಕಾಯಿ ಹಾಕಿ ಒಗ್ಗರಣೆ ಮಾಡಿಕೊಂಡು ಬೇಯಿಸಿ ಸುರ್ಕೊಂಡಿರೋ ಅಂಥ ಕಾಳು ನೀರನ್ನ ಹಾಕ್ಕೊಂಡು ಹೆಚ್ಚಿಸ್ಕೊಂಡೆ. ರಿಚ್ ಇನ್ ಹೈ ಪ್ರೋಟೀನ್ ಅಂತ ಹೇಳ್ಬೋದು. ಎಲ್ಲ ಥರ ಕಾಳು, ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೆ. ಮೊಳಕೆ ಕಟ್ಟಿದರೆ ಕಾಳು ಇನ್ನೂ ಚೆನ್ನಾಗಿರ್ತಾಯಿತ್ತು ಉಪ್ಸಾರು. ಕಾಳು ಬೆಂದಿರೋ ನೀರು ಹಾಕಿದ್ರೇ ಅದ್ರ ಫ್ಲೇವರ್ ಘಮ ಎನ್ಹಾನ್ಸ್ ಆಗುತ್ತೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಕಾಯಿ ತುರಿ, ಕಾಳು ಮೆಣಸನ್ನ ಕುಟ್ಟಿ ಪುಡಿ ಮಾಡಿ ಹಾಕ್ಕೊಂಡೆ. ಆಫ್ ನಿಂಬೆಹಣ್ಣನ್ನ ಸ್ಕ್ವೀಸ್ ಮಾಡಿದೆ. ಒಳ್ಳೆ ಮಡ್ರಾಸ್ ರಸಮ್ ಮಾಡ್ತೀವಲ್ಲ ಆ ರೀತಿಯಾಗಿತ್ತು ಉಪ್ಸಾರು. ಸೂಪರಾಗಿತ್ತು. ಖಂಡಿತ ಈ ರೀತಿ ಒಂದ್ಸಲಿ ಕಾಳೆಲ್ಲ ಬೇಯಿಸ್ಕೊಂಡು ಸುರ್ಕೊಂಡು ಉಪ್ಸಾರು ಮಾಡಿ ನೋಡಿ. ಈ ಕಡೆ ಉಪ್ಸಾರು ರೆಡಿ ಆಯಿತು. ಈ ಕಡೆ ಕಾಳೆಲ್ಲ ಬೇಯಿಸಿ ಸುರ್ಕೊಂಡಿದ್ದೆ ಅಲ್ವಾ, ಅದನ್ನು ಪಲ್ಯ ಮಾಡೋಣ ಅಂತ ಅಂದ್ಕೊಂಡು ರೈಸ್ಗೂ ಕೂಡ ಇಟ್ಕೊಂಡೆ. ಒಂದು ಕಡಾಯಿ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡೆ. ಸೌತೆಕಾಯಿ ಕೂಡ ತಂದಿದ್ದೆ ಸಲಾಡ್ ಮಾಡೋಣ ಅಂತ. ಕರಿಬೇವು, ಸಾಸಿವೆ, ಜೀರಿಗೆ, ಒಂದು ಈರುಳ್ಳಿ ಕಟ್ ಮಾಡಿ ಹಾಕಿ, ಒಣಮೆಣ್ಸಿನ್ಕಾಯಿ ಹಾಕಿ ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ಕಾಳು ಪಲ್ಯ, ಕಾಳು ಉಸ್ಲಿ ಮಾಡೋಣ ಅಂತ 1 ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ನಾವೇನು ಕಾಳನ್ನ ಬೇಯಿಸಿ ಇಟ್ಕೊಂಡಿರ್ತೀವಿ ಅದನ್ನು ಹಾಕ್ಕೊಂಡೆ. ಸೊ ಜಾಸ್ತಿ ಮೆತ್ತಗೆ ಬೇಯಿಸ್ಕೋಬಾರ್ದು, ಸ್ವಲ್ಪ ದಿಂಡಿರಬೇಕು. 2 ವಿಷಲ್ ಅಷ್ಟೇ ಹಾಕ್ಸಿರೋದು ನಾನು. ಎಲ್ಲ ಬೆರಕೆ ಕಾಳು ಅಂತ ಕರಿತೀವಿ ನಮ್ಮ ಕಡೆ, ಮಿಕ್ಸ್ ಕಾಳು. ಸ್ವಲ್ಪ ಕಾಯಿ ತುರಿ ಮತ್ತು ಗಾರ್ನಿಷ್ಗೆ ಕೊತ್ತಂಬರಿ ಸೊಪ್ಪು, ಆಫ್ ನಿಂಬೆಹಣ್ಣ ಸ್ಕ್ವೀಸ್ ಮಾಡಿದೆ. ಸಖತ್ತಾಗಿತ್ತು, ಅಲ್ಟಿಮೇಟಾಗಿತ್ತು ಕಾಳು ಉಸ್ಲಿ. ಖಂಡಿತ ನೀವು ಟ್ರೈ ಮಾಡಿ, ಸೂಪರಾಗಿತ್ತು. ಉಪ್ಸಾರಿಗೂ ಕಾಳು ಉಸ್ಲಿಗೂ ಸುಳ್ಳು ಹೇಳ್ತಾ ಇಲ್ಲ. ಸತೀಶ್ ಬರೋ ಅಷ್ಟರಲ್ಲಿ ಬೇಗ ಅಡುಗೆ ಎಲ್ಲ ಮಾಡೋಣ ಅಂತ ಬೇಗ ರೆಡಿ ಮಾಡಿದೆ. ಗಂಡನ ಮನಸ್ಸನ್ನ ಗೆಲ್ಲಬೇಕು ಅಂದರೆ ರುಚಿಯಾಗಿ ಅಡುಗೆ ಮಾಡಬೇಕು. ಅಷ್ಟರಲ್ಲಿ ರೈಸು ಕೂಡ ರೆಡಿ ಆಯಿತು. ಎಲ್ಲನೂ ಪ್ರತಿಯೊಂದು ಗಲೀಜಾಗುತ್ತೆ, ಪಾತ್ರೆ ಆಗುತ್ತೆ. ಎಲ್ಲನೂ ಅಲ್ಲಿಂದಲ್ಲೇ ಕ್ಲೀನ್ ಮಾಡಿಕೊಂಡು ಪಾತ್ರೆ ಎಲ್ಲನೂ ತೊಳೆದಿಟ್ಬಿಟ್ಟು ಅಡುಗೆ ಮನೆ ಎಲ್ಲ ನೀಟಾಗಿ ಒಂದ್ಸಲಿ ಕಸ ಎಲ್ಲ ಗುಡಿಸಿ ಸಜ್ಜ ಎಲ್ಲ ನೀಟಾಗಿ ಒಂದ್ಸಲಿ ಒರೆಸ್ಕೊಂಬಿಟ್ಟೆ. ಮನೆ ಚೆನ್ನಾಗಿದ್ರೆ ಮನಸ್ಸು ಖುಷಿಯಾಗಿರುತ್ತೆ, ಕೆಲಸ ಕಮ್ಮಿ ಆಗುತ್ತೆ ಅಲ್ಲಿಂದಲ್ಲೇ ಮಾಡಿಕೊಂಡ್ರೆ. ಬಿಸಿ ಮುದ್ದೆ ಮಾಡಿದೆ. ಉಪ್ಸಾರಿಗೂ ಖಾರಕ್ಕೂ ಕಾಳು ಉಸ್ಲಿಗೂ ಸಖತ್ತಾಗಿತ್ತು. ಸತೀಶ್ ಆ್ಯಕ್ಚುಲಿ ಬೇಗ ಬಂದರು. ಬಿಸಿ ಮುದ್ದೆ ಬೇಕಾ ಬೇಡವಾ ಅಂತ ಕಾಲ್ ಮಾಡಿದೆ. ಬಟ್ ಆದರೆ ಗುರುಮಲ್ಲಪ್ಪ ಇನ್ನೂ ಬಂದಿರಲಿಲ್ಲ. ಲೇಟ್ ಆಗುತ್ತೆ ಮೇಡಮ್, ನೀವು ಊಟ ಮಾಡಿ ಅಂತ ಹೇಳಿದ್ರು. ನನಗೂ ತುಂಬ ಹೊಟ್ಟೆ ಹಸಿತಾಯಿತ್ತು. ಬೆಳಗ್ಗೆಯಿಂದ ಕೆಲಸ. ಗೃಹಿಣಿ ಅಂತ ಅಂದಮೇಲೆ ಎಲ್ಲನೂ ನಾನೊಬ್ಬಳೇ ನಿಭಾಯಿಸ್ಬೇಕು. ಮಕ್ಕಳು ನೋಡ್ಕೋಬೇಕು, ಮಕ್ಕಳು ಹೆಲ್ತ್, ಹಸ್ಬೆಂಡ್ ನೋಡ್ಕೋಬೇಕು, ಹಸ್ಬೆಂಡ್ ಹೆಲ್ತ್, ಇದ್ರ ಜೊತೆ ಮನೆ ಕೆಲಸ, ಕೇಟ್ರಿಂಗ್ ಕೆಲಸ. ನಿಜಕ್ಕೂ ಸುಸ್ತಾಗತ್ತೆ ಗೈಸ್. 4 ಗಂಟೆಗೆ ಎದ್ದರೆ ರಾತ್ರಿ 11 ತನಕ ಚಕ್ರ ಥರ ಓಡೋ ಥರ ಆಗುತ್ತೆ. ಸತೀಶ್ ಸ್ವಲ್ಪ ಮುದ್ದೆ ತಿಂದ ಆಮೇಲೆ ರೈಸ್ ಹಾಕಿಸ್ಕೊಂಡ್ರೆ ಅವ್ರಿಗೆ ಸಾಂಬಾರು ಇಷ್ಟ ಆಗಿದೆ ಅಂತ. ರೈಸ್ ಬೇಡ ಅಂದರೆ ಅವರಿಗೆ ಅಷ್ಟಿಷ್ಟ ಆಗಲಿಲ್ಲ ಅಂತ. ಇದು 15 ವರ್ಷದ ಎಕ್ಸ್ಪೀರಿಯನ್ಸ್. ಇವತ್ತು ಸ್ವಲ್ಪ ರೈಸ್ ಹಾಕಿಸ್ಕೊಂಡು ಊಟ ಮಾಡಿದ್ರು. ನೋಡ್ತಾ ಸಂಜೆ ಆಗೇ ಹೋಯ್ತು, ಮಕ್ಕಳು ಬರೋ ಟೈಮ್. ಸೊ ಬಾಯ್ಲಿ ಸ್ವಲ್ಪ ತಲೆಗೆ ಕೈಯೆಣ್ಣೆ, ಹರಳೆಣ್ಣೆ ಕಾಯಿಸಿ ಹಾಕು ಅಂತ ಅಂದರು. ಸೊ ನಾನು ಕೂಡ ತಲೆಗೆ ಎಣ್ಣೆ ಅಪ್ಲೈ ಮಾಡ್ಕೋಬೇಕಾಗಿತ್ತು. ಎಣ್ಣೆ ಕಾಯಿಸ್ತಾ ಇದ್ದೆ. ಅದನ್ನು ನೋಡಿಬಿಟ್ಟು ನನಗೂ ಚೂರು ಎಣ್ಣೆ ಹಾಕ್ಕೊಡು ತಲೆಗೆ ಅಂತ. ಒಳ್ಳೆ ಇವರು ನನಗೆ ಮೊದಲನೇ ಮಗು ಥರ. ಫಸ್ಟು ನನಗೆ ಇವ್ರು ಚೆನ್ನಾಗಿರಬೇಕು, ಖುಷಿಯಾಗಿರಬೇಕು, ಆರೋಗ್ಯವಾಗಿರಬೇಕು. ಫಸ್ಟ್ ಪ್ರಿಫರೆನ್ಸ್ ನಾನು ಇವ್ರಿಗೇ ಕೊಡೋದು, ನನ್ನ ತಂದೆ ತಾಯಿ ಬಿಟ್ಟರೆ. ಸೊ ಅವ್ರಿಗೂ ಕೂಡ ತಲೆಗೆ ನೀಟಾಗಿ ಎಣ್ಣೆ ಅಪ್ಲೈ ಮಾಡಿದೆ. ಅಷ್ಟರಲ್ಲಿ ನಮ್ಮ ಅಂಬ ಕೂಡ ನನ್ನ ಮಗನ ಹುಡ್ಕೊಂಡು ಬಂತು. ಇದು ನನ್ನ ಹಳೆ ಮನೆಯಿಂದ ನನ್ನ ಮಗ ಚಿಕ್ಕದ್ರಿಂದ ಆ್ಯಪಲ್
ಆ್ಯಪಲ್ ಕೊಟ್ಟು ಕೊಟ್ಟು ಸಾಕಿರೋ ಹಸು. ಆ್ಯಪಲ್ಲೇ ಬೇಕು ಅಂತಿತ್ತು ಮುಂಚೆ, ಆ್ಯಪಲ್ ಕೊಡೋ ತನಕ ಹೋಗ್ತಾನೆ ಇರಲಿಲ್ಲ. ಬಟ್ ಇವಾಗ ಸದ್ಯಕ್ಕೆ ಸೌತೆಕಾಯಿ ಇತ್ತು ಗೋಡೌನಲ್ಲಿ, ಒಂದೆರಡು ಸೌತೆಕಾಯಿ ತೊಗೊಂಡೋಗಿ ಕೊಟ್ಟು ತಿನ್ನಲಿ ಅಂತ ಅಂದ್ಬಿಟ್ಟು ನಿಂತ್ಕೊಂಡೆ. ಕೊಟ್ಬಿಟ್ಟು ಬಂದುಬಿಟ್ರೆ ತಿನ್ನಲ್ಲ, ಅರ್ಧಂಬರ್ಧ ತಿಂದು ವೇಸ್ಟ್ ಮಾಡಿ ಹಾಕ್ಬಿಡುತ್ತೆ. ಸೊ ಅಲ್ಲೇ ನಿಂತ್ಕೊಂಡು ತಿನ್ನಿಸ್ತಾ ಇದ್ದೆ. ನಾವು ಮಾಡೋ ಕೆಲಸ ಜನ ಮೆಚ್ಕೊಳ್ಳೋಂಗೆ ಮಾಡಬಾರ್ದು ಫ್ರೆಂಡ್ಸ್, ಮೇಲಿರೋ ಭಗವಂತ ಮೆಚ್ಕೊಳ್ಳೋ ಅಂಥ ಕೆಲಸ ಮಾಡಬೇಕು. ನಾವು ಒಳ್ಳೇದು ಮಾಡಿದಾಗ ಶಿವ ನೋಡ್ತಾನೆ, ಪರಮಾತ್ಮ ನೋಡ್ತಾನೆ ಅಂತ ನಾವು ಹೆಂಗೆ ಮಾಡ್ತೀವೋ, ನಾವು ಕೆಟ್ಟದ್ದು ಮಾಡಿದಾಗಲೂ ಪರಮಾತ್ಮ ನೋಡ್ತಾನೆ ಇರ್ತಾನೆ. ಒಬ್ರಿಗೆ ಹರ್ಟ್ ಮಾಡೋದು, ಒಬ್ರಿಗೆ ಕೆಟ್ಟದಾಗಿ ಮಾತಾಡೋದು, ಒಬ್ರಿಗೆ ಹೀಯಾಳಿಸೋದು, ಹಿಂದೆ ಹಾಡ್ಕೊಳ್ಳೋದು, ಅವರ ಬಟ್ಟೆ ಬಗ್ಗೆ ಮಾತಾಡೋದು, ಅವರ ಕೆಲಸದ ಬಗ್ಗೆ ಮಾತಾಡೋದು, ಅವರ ಮಕ್ಕಳ ಬಗ್ಗೆ ಮಾತಾಡೋದು, ಈ ಥರದ್ದೆಲ್ಲ ಮಾಡಿದಾಗ ಪರಮಾತ್ಮ ಖಂಡಿತವಾಗ್ಲೂ ನೋಡ್ತಾನೆ. ನೋಡ್ತಾ ಸಂಜೆ ಆಗೋಯ್ತು, ಮತ್ತೆ ಬಾಗಿಲು ತೊಳೆದು ರಂಗೋಲಿ ಹಾಕಿ ದೀಪ ಎಲ್ಲ ಅಂಟಿಸಿ ನನ್ನ ಮಗ ಟ್ಯೂಷನಿಗೆ ಹೋದ. ಸತೀಶ್ ಕೂಡ ಫ್ರೆಶ್ ಅಪ್ ಆಗಿ ಕೈಕಾಲು ಮುಖ ತೊಳ್ಕೊಂಡು 1 ಅವರ್ ವಾಕ್ ಹೋಗ್ತಾರೆ ಅವರು. ವಾಕ್ ಡ್ರೆಸ್ ಹಾಕ್ಕೊಂಡು ವಾಕ್ ಹೋಗಿ ಬಂದರು. ಅಷ್ಟರಲ್ಲಿ ಗುರುಮಲಪ್ಪ ಕೂಡ ಬಂದರು. ಮೇಡಮರೇ ನನಗೆ ಕಾಫಿ ಬೇಕೇ ಬೇಕು ಅಂತ ಕೇಳಿದ್ರು. ಅವ್ರಿಗೂ ಕೂಡ ಕಾಫಿ ಮಾಡಿ ಕೊಟ್ಟೆ. ಇವಾಗ ಒಂದು ಸ್ವಲ್ಪ ನನ್ನ ಮಕ್ಳಿಗೆ ಕುತ್ಕೊಂಡು ಓದಿಸೋಣ ಅಂತ ಓದಿಸ್ತಾ ಇದ್ದೆ. ನನ್ನ ಮಗ ಟ್ಯೂಷನಿಗೆ ಹೋದ. ನನ್ನ ಮಗಳದು ಅವ್ರ ಅಪ್ಪ ಇದ್ದರೆ ಒಂದೇ ಹಠ, ಏನಾದರೂ ಬೇಕು 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 ಅಂತ ಗೇರ್ಗೆ ಹಾಕ್ಬಿಟ್ರೆ ವಿತಿನ್ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸ್ ಅದು ಅವಳಿಗೆ ಬೇಕೇ ಬೇಕು. ಅದಕ್ಕೆ ಅವ್ರ ಪಪ್ಪನೂ ಕೂಡ ರೇಗಿಸ್ತಾಯಿದ್ರು, ಮಮ್ಮಿ ಕೇಳು ಮಮ್ಮಿ ತೆಕ್ಕೊಡುತ್ತೆ, ಮಮ್ಮಿ ಕೇಳು ಮಮ್ಮಿ ತೆಕ್ಕೊಡುತ್ತೆ ಅಂತ. ಅದಕ್ಕೆ ನಾನು ಹೇಳ್ತಾಯಿದ್ದೆ, ನನ್ನ ಮಗಳಲ್ಲ ಅವಳು, ಬೇಕಿದ್ದರೆ ನೀ ತೆಕ್ಕೊಡಪ್ಪ, ನನ್ನ ಹತ್ರ ದುಡ್ಡಿಲ್ಲ, ನನಗೆಲ್ಲಿ ಬರುತ್ತೆ ದುಡ್ಡು, ನೀನೇ ನನಗೆ ದುಡ್ಡು ಕೊಡ್ತೀಯಾ ಅಂತ ನಾನು ಕೇಳ್ತಾಯಿದ್ದೆ ಸತೀಶ್ನ. ಅದಕ್ಕೆ ಅವ್ರು ಅಂತಾರೆ, ತಿಂಗಳಾದಮೇಲೆ ದುಡಿತೀನಿ ಅಂತ ಫೋನ್ ಹಿಡ್ಕೊಂಡು ನಿಂತಿರ್ತೀಯ, ನಿನ್ನ ದುಡ್ಡು ಖರ್ಚು ಮಾಡು, ನಿನ್ನ ಮಕ್ಕಳಿಗೆ ಏನಾಗಲ್ಲ ಅಂತ ರೇಗಿಸ್ತಾಯಿದ್ರು. ನಮ್ಮದು ಕಾನ್ವರ್ಸೇಷನ್ ಹೀಗೆ ಕಾಲು ಎಳೆಯೋದು, ಒಬ್ರಿಗೊಬ್ರು ರೇಗಿಸ್ಕೊಳ್ಳೋದು ಇದ್ದಿದ್ದೆ. ಸತೀಶ್ ಅಣ್ಣ ಮಾತಾಡಲ್ಲ, ವೀಡಿಯೋದಲ್ಲಿ ಮಾತಾಡಿಸಿ ಅಂತೀರಾ, ಅವ್ರಿಗೆ ಸ್ವಲ್ಪ ಶೈ ನೇಚರ್, ಅಷ್ಟು ಕ್ಯಾಮ್ರಾದಲ್ಲೆಲ್ಲ ಅವ್ರಿಗೆ ಮಾತಾಡಲ್ಲ. ಬಟ್ ಅವ್ರು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಕೆಲವೊಂದು ಗ್ಲಿಮ್ಸ್ನ ನೀವು ನೋಡಿರ್ತೀರ ಅನ್ಕೋತೀನಿ. ನಾನ್ ಸ್ಟಾಪಾಗಿ ಮಾತಾಡ್ತಾನೆ ಇರ್ತಾರೆ. ಇಬ್ಬರು ನೋಡಿ ಯಾವ ರೀತಿ ಕುತ್ಕೊಂಡು ಅವತಾರ ಆಡ್ತಾಯಿದ್ದಾರೆ. ಅದಕ್ಕೆ ಅವರು ವಾಕ್ ಹೋಗಿ ಬರ್ತೀನಿ, ಬೇಗ ಬೇಗ ರೆಡಿಯಾಗಿ ಅಂತ ಹೇಳಿಬಿಟ್ಟು ಹೊರಟರು. ಅಷ್ಟರಲ್ಲಿ ನಾನು ಕೂಡ ನನ್ನ ಮಗಳು ಕೈಕಾಲು ಮುಖ ತೊಳೆದು ಬೇರೆ ಬಟ್ಟೆ ಚೇಂಜ್ ಮಾಡಿಕೊಂಡು ಬೇಗ ನನಗೆ ಇಂಗ್ಲೀಷ್ ಒಪ್ಸು ಅಂತ ಹಿಡ್ಕೊಂಡು ಕೂತ್ಕೊಂಡೆ. ನನ್ನ ಮಗನೂ ಕೂಡ ಟ್ಯೂಷನಿಗೆ ಹೋಗಿದ್ದ. ಅವ್ರ ಪಪ್ಪ ಇದ್ದರೆ ಮುದ್ದು ಗಾಯ್ಸ್, ಓದಲ್ಲ ಬರೆಯಲ್ಲ, ಆಟ ಒಂದೇ ಸಮ ಆಟ. ಅದಕ್ಕೆ ಸ್ವಲ್ಪ ಗದ್ರತಾ ಇದ್ದೆ. ಮುನಿಸ್ಕೊಂಡಿದ್ದಾಳೆ, ನಾನೇನು ಕೇಳಿದ್ರು ತೆಕ್ಕೊಡಲ್ಲ, ನಿಮ್ಮ ಮಗ ಕೇಳಿಬಿಟ್ರೆ ತೆಕ್ಕೊಟ್ಬಿಡ್ತೀರಾ ಅಂತ. ಆಲ್ ಆಫ್ ಅ ಸಡನ್ ಫ್ರೀ ಆಫ್ ಕಾಸ್ಟಲ್ಲಿ ಕೇಳಿದ ತಕ್ಷಣ ಮಕ್ಕಳಿಗೆ ಸಿಕ್ಬಿಟ್ರೆ ಅದ್ರ ವ್ಯಾಲ್ಯೂ ಗೊತ್ತಾಗಲ್ಲ. ಏನು ಹೇಳಿ, ಅದ್ರ ವ್ಯಾಲ್ಯೂ ಖಂಡಿತವಾಗ್ಲೂ ಗೊತ್ತಾಗಲ್ಲ. ಅವ್ರಿಗೂ ಸ್ವಲ್ಪ ಕಷ್ಟ, ನೋವು, ದುಃಖ ಎಲ್ಲ ಗೊತ್ತಾಗಬೇಕು. ಅವೆಲ್ಲ ಒಂದು 5-10 ನಿಮಿಷದಷ್ಟೇ. ಸೊ ಇಂಗ್ಲೀಷ್ ಒಪ್ಸು ಅಂತ ಹೇಳಿದ್ದೆ. ಫೈನಲಾಗಿ ಅವಳು ಕೂಡ ಇಂಗ್ಲೀಷೆಲ್ಲ ಪ್ರತಿಯೊಂದು ಒಪ್ಸಿದ್ಲು. ಇವಾಗ ಸತೀಶ್ ಕೂಡ ಬಂದರು. ನಾವು ಕೂಡ ನನ್ನ ಮಗ ಕೂಡ ಟ್ಯೂಷನಿಂದ ಬಂದ. ಅವನಿಗೋಸ್ಕರ ವೆಯ್ಟ್ ಮಾಡ್ತಾ ಕೂತಿದ್ದು. ಬೇಗ ಬೇಗ ನಡೀರಿ ಅಂತ ಮಾತಾಡಿಕೊಂಡು ಹೀಗೇ ನಾನು ಸತೀಶ್ ಹೇಳ್ತಾ ಇದ್ದೆ ನನ್ನ ಮಕ್ಕಳಿಗೆ, ನೀವು ಮತ್ತೆ ಹೀಗೆ ಕಚ್ಚಾಡಿದ್ರೆ ನಾನು ಎಲ್ಲೂ ಕರ್ಕೊಂಡೋಗಲ್ಲ, ಮನೇಲೇ ಲಾಕ್ ಮಾಡ್ತೀನಿ, ನಿಜಕ್ಕೂ ನಾನು ಎಲ್ಲೂ ಕರ್ಕೊಂಡೋಗಲ್ಲ ಅಂತ ವಾರ್ನ್ ಮಾಡ್ತಾಯಿದ್ದೆ. ಪ್ರತಿ ಸಲ ವಾರ್ನ್ ಮಾಡೇ ಮಾಡ್ತೀನಿ. ಸುಮಾರು ದಿನ ಆಗಿತ್ತು ಮೂವಿ ಯಾವುದು ನೋಡೇ ಇರಲಿಲ್ಲ. ಮಾರ್ಟಿನ್ ಮೂವಿ ನೋಡಿದೆ ಅಷ್ಟೇ, ಧ್ರುವ ಆ್ಯಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವ್ರದ್ದು. ಕನ್ನಡದಲ್ಲಿ ಇವಾಗ ಯಾವುದು ಅಷ್ಟು ಮೂವಿಗಳು, ಒಳ್ಳೆ ಮೂವಿಗಳು ಯಾವುದು ರಿಲೀಸು ಆಗ್ತಾಯಿಲ್ಲ. ಕೃಷ್ಣಂ ಪರಂ ಸಖಿ ಬಿಟ್ಟರೆ ಯಾವುದು ಹಿಟ್ ಕೂಡ ಆಗಿಲ್ಲ ಕನ್ನಡದಲ್ಲಿ. ಸೊ ಇದು ತುಂಬ ಚೆನ್ನಾಗಿದೆ ಅಂತೆಲ್ಲ ಹೇಳ್ತಾಯಿದ್ರು. ಸತೀಶದು ಇದು 2ನೇ ರೌಂಡ್, ಮೀನ್ಸ್ ಆಲ್ರೆಡಿ ಅವರು ಫಸ್ಟ್ ಡೇ 2ನೇ ಶೋನೋ 3ನೇ ಶೋನೋ ನೋಡಿದ್ದಾರೆ. ರಿಲೀಸ್ ಆಗಿದ್ದ ದಿನವೇ 15ನೇ ತಾರೀಕೆ ನೋಡ್ಕೊಂಡು ಬಟ್ ನಮ್ಮನ್ನು ಇವತ್ತು ಕರ್ಕೊಂಡು ಹೋಗ್ತಾ ಇದ್ದಾರೆ. ನಿಮಗೆಲ್ಲ ಗೊತ್ತು, ನಿಜಕ್ಕೂ ತುಂಬ ಶಿವಣ್ಣ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ. ಭೈರತಿ ರಣಗಲ್ ಮೂವಿಗೆ ಬಂದಿದ್ದೀವಿ. ಶಿವಣ್ಣ ಫ್ಯಾನ್. ಅವರ ಇಷ್ಟು ವಯಸ್ಸಲ್ಲೂ ಇಷ್ಟು ಹೆಂಗಾಗಿ ಎನರ್ಜೆಟಿಕ್ಕಾಗಿ ಆ್ಯಕ್ಟ್ ಮಾಡ್ತಾರೆ. ಲವ್ ಯು ಶಿವಣ್ಣ, ಲವ್ ಯು ಬಾಸ್. ಸೂಪರಾಗಿದೆ ಮೂವಿ. ದಯವಿಟ್ಟು ಕನ್ನಡ ಮೂವಿನ ಥಿಯೇಟ್ರಲ್ಲಿ ಹೋಗಿ ನೋಡಿ. ಅದು ಒಂದೇ ನಾನು ಹೇಳೋದು. ಒಳ್ಳೆ ಮೆಸೇಜ್ ಇದೆ. ಸೊ ನಾನು ಹೇಳೋದಕ್ಕಿಂತ ನೀವು ಹೋಗಿ ನೋಡಿ. ಆಮೇಲೆ ಯಾರಾದರೂ ಆಲ್ರೆಡಿ ನೋಡಿದ್ದೀರಾ ಕಮೆಂಟಲ್ಲಿ ತಿಳಿಸಿ ನನಗೆ, ನೋಡ್ಕೊಂಬಂದಿದ್ದೀರಾ, ಮೂವಿ ಹೇಗಿತ್ತು, ನಿಮಗೆ ಇಷ್ಟ ಆಯಿತಾ ಅಂತ ಅಂದ್ಬಿಟ್ಟು. ನನಗಂತೂ ತುಂಬಾ ಇಷ್ಟ ಆಯಿತು. ಶಿವಣ್ಣ ಅಂದ್ರೇ ಒಂದು ಥ್ರಿಲ್, ಒಂದು ಕ್ರೇಜ್, ಕಂಪ್ಲೀಟ್ ಒಂದು ಎಂಥೋಸಿಯಾಸಮ್, ಎನರ್ಜಿ ಪ್ಯಾಕೆಟ್ ಅಂತ ಹೇಳ್ಬೋದು ಶಿವಣ್ಣ ಸರ್ನ. ಸೊ ಇದಾಗಿತ್ತು ಕಂಪ್ಲೀಟ್ ಬೆಳಿಗ್ಗೆಯಿಂದ
ಸಂಜೆ ತನಕ ವ್ಲಾಗ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ಒಂದು ಗೃಹಿಣಿ ಅಂದರೆ ಎಷ್ಟೆಲ್ಲ ಕೆಲಸಗಳು ಕಾರ್ಯಗಳು, ಅದ್ರ ಜೊತೆ ನಮಗೂ ಒಂದು ಚೂರು ಎಂಟರ್ಟೈನ್ಮೆಂಟ್ ಬೇಕಲ್ವ. ಸೊ ಎಸ್ ಆಫ್ಕೋರ್ಸ್ ಇದಾಗಿತ್ತು ಇವತ್ತಿನ ವ್ಲಾಗ್ ಹೇಗಿತ್ತು, ಇಷ್ಟ ಆಯಿತಾ? ಕಮೆಂಟ್ ಮಾಡಿ, ಕಾಯ್ತಾ ಇರ್ತೀನಿ ನಿಮ್ಮೆಲ್ಲರ ಕಮೆಂಟ್ಗೆ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್ ಮೀ. ಟಾಟಾ ಬಾಯ್ ಬಾಯ್, ಸಿ ಯು, ಲವ್ ಯು ಲಾಟ್ಸ್. ನೆಕ್ಸ್ಟ್ ವೀಡಿಯೋಗೋಸ್ಕರ ವೆಯ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ದಿಸ್ ಇಸ್ ಶ್ವೇತಾ ಸೈನಿಂಗ್ ಆಫ್. ಟಾಟಾ ಬಾಯ್ ಬಾಯ್, ಲವ್ ಯು.